ಇಡೀ ರಾಜ್ಯದಲ್ಲಿ ಇವತ್ತು ಮದ್ದೂರು ಗಲಾಟೆ ಆಗಿರೋದು ಬಹುಶಃ ಅದು ಭಾಳ ದುರಂತ. ಯಾವುದೇ ಸಮಾಜದ ಒಂದು ಧರ್ಮದವರು ತಮ್ಮ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಮಾಡುವಂಥದ್ದು ನಾವು ಯಾವತ್ತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಯಾರೇ ಇರ್ಬೋದು. ಇವತ್ತು ಮದ್ದೂರು ಆಗಿರೋ ಘಟನೆ, ಇವತ್ತು ಒಂದು ಗಣಪತಿ ಬಿಡೋ ಸಂದರ್ಭದಲ್ಲಿ ಆಗಿರುವ ಘಟನೆ, ಕಲ್ಲು ತೂರಾಡಿರೋದನ್ನು ಇದು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದು ಒಂದೇ ಅಲ್ಲ, ಆ ವ್ಯಕ್ತಿಗಳಿಗೆ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕಂತ ಒಬ್ಬ ಶಾಸಕನಾಗಿ, ಒಬ್ಬ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇವತ್ತು. ಹಾಗೆ ಇವತ್ತು ಭದ್ರಾವತಿಯಲ್ಲಾಗಿದೆ, ಸಾಗರದಲ್ಲೂ ಒಬ್ಬ ಭಾಳ ಚಿಕ್ಕ ಮಕ್ಕಳು 4 ವರ್ಷ, ಒಬ್ಬರು 5 ವರ್ಷದ ಮಗು ಗಣಪತಿ ಹೋಗೋ ಸಂದರ್ಭದಲ್ಲಿ ಉಗುಳಿದ್ದಾರೆ ಅಂತ ಹೇಳಿ ಅದು ಸುದ್ದಿ ಆಗಿದೆ. ಅದು ವಿಡಿಯೋದಲ್ಲೂ ಬಂದಿದೆ, ಇಲ್ಲ ಅಂತ. ಅದನ್ನು ಸಹ ಈಗಾಗಲೇ SP ಅವ್ರಿಗೆ ಹೇಳಿ, ನಮ್ಮ DSP ಅವರಿಗೂ ಹೇಳಿ ತನಿಖೆ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಮಕ್ಕಳ ಮೇಲೆ ನಾವು ಕೇಸ್ ಮಾಡೋಕ್ಕಾಗೋದಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು. ಅದು ಇವತ್ತು ಮಾನವ ಹಕ್ಕು ಅವೆಲ್ಲ ಬರ್ತಾವೋ, ಅವೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಸಹ ಆ ಕುಟುಂಬದಲ್ಲಿ ಯಾರಿದ್ದಾರೆ, ಅಥವಾ ಅವರಿಗೆ ಆ ಮಕ್ಕಳಿಗೆ ಯಾರಾದರೂ ಪಿತೂರಿ ಮಾಡಿದಾರಾ, ಅಥವಾ ಅವರಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಏನಾದ್ರು ಇದ್ದರೆ ಅವ್ರ ಮೇಲೂ FIR ಮಾಡಿ ಅಂತ ಸಹ ಅವರಿಗೆ ನಾನು ನೇರವಾಗಿ SP ಅವ್ರಿಗೆ ಹೇಳಿದ್ದೀನಿ. ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಹಂಗೇನಾರು ಇದ್ದರೆ ಅವ್ರನ್ನ ಬಿಡೋ ಸಾಧ್ಯನೇ ಇಲ್ಲ. ನಾವು ಆ ಮಕ್ಕಳಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಿದ್ರೆ ಅವ್ರನ್ನೂ ಬಿಡೋದಿಲ್ಲ, ನಾವು ಅವ್ರನ್ನೂ ಇದು ಮಾಡ್ತೀವಿ. ಹಾಗೆ ಭದ್ರಾವತಿಯಲ್ಲಿ ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಾನು ಅವತ್ತೇ ಹೇಳಿದ್ದೀನಿ, ಮುಸ್ಲಿಮರ ಅವರ ಒಂದು ಕಾರ್ಯಕ್ರಮದಲ್ಲೂ ನಾನು ಹೇಳಿದ್ದೀನಿ, ನೀವೆಲ್ಲರೂ ಭಾರತೀಯರಾಗಿರಬೇಕು, ನಾವೆಲ್ಲರೂ ಒಂದಾಗಿರಬೇಕು, ಭಾರತದಲ್ಲಿ ಸಮಾನತೆಯಲ್ಲಿ ಹೋಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದಾನೆ, ಅವನು ಎಂಥ ವ್ಯಕ್ತಿ ಆದರೂ ಬಿಡಬೇಡಿ, ಅವ್ನು ಗುಂಡಿಟ್ಟು ಹೊಡೀರಿ ಅಂತ ಇವತ್ತು ಹೇಳ್ತೇನೆ, ಮುಂದೂ ನಾನು ಹೇಳೋನೆ. ಅಶಾಂತಿಯನ್ನು ಯಾರ್ಯಾರು ಹಾಳು ಮಾಡ್ತಾರೆ, ಇವತ್ತು ಏನು ಶಾಂತಿಯನ್ನು ಹಾಳು ಮಾಡ್ತಾರೆ, ಅವ್ರನ್ನ ಯಾರನ್ನೂ ಬಿಡಬಾರ್ದು ಅಂತ ನಾನು ಇವತ್ತು ನೇರವಾಗಿ ಹೇಳೋದು. ಹಾಗಾಗಿ ಇವೆಲ್ಲ ಘಟನೆಗಳು ಆಗಬಾರ್ದು ಅಂತ ನನ್ನ ಉದ್ದೇಶ. ಇದನ್ನು ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಏನು ಇವತ್ತು ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ನವರು ಓಟಿಗೋಸ್ಕರ ರಾಜಕಾರಣ ಮಾಡ್ತಾರೆ. ಯಾವ ಓಟಿಗಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ? ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿ ರಾಜಕಾರಣ ಮಾಡೋವಂಥದ್ದು ಎಲ್ಲರೂ ನೋಡಿದ್ದಾರೆ. ಇವ್ರು BJP ಅವ್ರು ಮಾಡಿರ್ಬೋದು, ಯಾಕಂದ್ರೆ ಹಿಂದೂಗಳನ್ನು ಎತ್ಕಟ್ಟು ಗಲಾಟೆ ಮಾಡ್ರಿ ಅಂತ ಹೇಳೋವಂಥದ್ದು ಇವ್ರು ಮಾಡ್ತಾರೆ. ಇವರೆಲ್ಲ ಹಿಂದೆ ಮಾಡಿದವರು ಇವರಲ್ಲ. ಆ ಥರ ಏನಿಲ್ಲ ನಮಗೆ, ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಸಹಜವಾಗಿ ಬರ್ತಾವೆ. ಹಾಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಈ ಥರ ಗಲಾಟೆಗಳಾದ ಬಂದ ಸಂದರ್ಭದಲ್ಲಿ ಉಗ್ರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು.